ಎಲ್ಲರಿಗೂ ನಮಸ್ಕಾರ. ಆರ್ಯನ್ ಫುಡ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಒಳ್ಳೆ ರೆಸಿಪಿ ಅಂದರೆ ಬೆಲ್ಲದ ಟೀ. ದಿನನಿತ್ಯ ನಾವು ಬೆಲ್ಲದ ಟೀನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬೆಲ್ಲದ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಏನಂದರೆ ಹಾಲು ಬೇಗ ಒಡೆದ್ಬಿಡುತ್ತೆ ಅಂತ ಎಲ್ಲರೂ ಸಾಮಾನ್ಯ ಬೆಲ್ಲದ ಟೀನ ಕಮ್ಮಿ ಬಳಸ್ತಾರೆ. ಹಾಗಾಗಿ ನಾವು ಹಾಲು ಒಡೆಯದೆ ನಾವು ದಿನನಿತ್ಯ ನಾವು ಬೆಲ್ಲದ ಟೀನ ಮಾಡ್ಕೊಂಡು ಕುಡಿಬೋದು. ಹಾಗಿದ್ರೆ ಏನು ಮಾಡಬೇಕು, ಯಾವ ಥರ ನಾವು ಮಾಡಬೇಕು, ಇದನ್ನು ಈ ಒಂದು ಟ್ರಿಕ್ಸ್ನ ನಾವು ಬಳಸಿದರೆ ದಿನನಿತ್ಯ ನಾವು ಬೆಲ್ಲದ ಟೀನ ತಣ್ಣಗಾದರೂ ಸಹ ನಾವು ಮತ್ತೆ ಮತ್ತೆ ಕುದಿಸ್ಕೊಂಡು ಕುಡಿದ್ರೂ ಸಹ ಒಂದು ಸ್ವಲ್ಪನೂ ಕೂಡ ಒಡೆಯಲ್ಲ. ಈಗ ನೋಡಿ, ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಅರ್ಧ ಗ್ಲಾಸಷ್ಟು ನಾನು ನೀರನ್ನ ಇದಕ್ಕೆ ಹಾಕಿದ್ದೀನಿ. ಹಾಗೆ ಟೀ ಪುಡಿನೂ ಸಹ ನಾನು 1.5 ಸ್ಪೂನ್ ಆಗೋಷ್ಟು ಟೀ ಪುಡಿ ಹಾಕ್ಕೊಂಡಿದ್ದೀನಿ. ಬೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಹಾಲಿಗೆ ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನ ಒಂದು ಸಪ್ರೇಟ್ ತೆಗೆದಿಡೋಣ. ನಾನು ಬಂದು ಇಲ್ಲಿ ಟೀ ಪುಡಿ ನಾನು ಮಸಾಲ ಟೀ ಪುಡಿನ ಬಳಸಿದ್ದೀನಿ. ನೋಡಿ, ಶುಂಠಿ ಎಲ್ಲ ಇರೋಕ್ಕಂಥ ಒಂದು ಟೀ ಪುಡಿನ ನಾನು ಇಲ್ಲಿ ಬಳಸಿದ್ದೀನಿ. ಹಾಗೆ ಇನ್ನೊಂದು ಪಾತ್ರೆಗೆ 1 ಗ್ಲಾಸ್ ಆಗುವಷ್ಟು ಹಾಲನ್ನ ತೊಗೊಂಡಿದ್ದೀನಿ. 1 ಗ್ಲಾಸ್ ಹಾಲಿಗೆ ಅರ್ಧ ಗ್ಲಾಸ್ ಆಗುವಷ್ಟು ಮಾತ್ರ ನಾನು ನೀರನ್ನ ಬಳಸಿದ್ದೀನಿ. ಈಗ ಎರಡನ್ನೂ ಸಹ ಅಟ್ ಎ ಟೈಮ್ ನಾನು ಒಲೆ ಮೇಲೆ ಇಟ್ಕೊಂಡು ಕಾಯಕ್ಕಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಅಟ್ ಎ ಟೈಮ್ ಒಂದು ಕಡೆ ನೀರು, ಟೀ ಪುಡಿ, ಬೆಲ್ಲ ಹಾಕಿ ಕುದಿಯೋಕ್ಕಿಟ್ಟಿದ್ದೀನಿ. ಇನ್ನೊಂದು ಸೈಡು ಹಾಲನ್ನ ಕುದಿಯೋಕ್ಕಿಟ್ಟಿದ್ದೀನಿ. ಈಗ ಹಾಲು ಸಹ ಚೆನ್ನಾಗಿ ಕುದೀತಾ ಇದೆ. ಈಗ ಟೀ ಸೊಪ್ಪು ಕೂಡ ಚೆನ್ನಾಗಿ ಕುದೀತಾ ಇದೆ. ಮೊದಲಿಗೆ ನಾವು ಈ ಥರ ಸಪ್ರೇಟು ನಾವು ಈ ಥರ ಕುದಿಸ್ಕೋಬೇಕು. ಇದೇ ಒಂದು ಒಳ್ಳೆ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ನಾವು ಒಟ್ಟಿಗೆ ಹಾಕಿ ಕುದಿಸಿದ್ರೆ ಅದು ಬೇಗ ಹಾಲು ಒಡೆದೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾವು ಈ ಥರ ಸಪ್ರೇಟ್ ಮಾಡಿಕೊಂಡ್ರೆ ಹಾಲು ಕೂಡ ಸ್ವಲ್ಪನೂ ಕೂಡ ಒಡೆಯಲ್ಲ. ಹಾಗೆ ನಾವು ಸಪ್ರೇಟ್ ಯಾಕೆ ಈ ಥರ ಕಾಸ್ಕೋಬೇಕು ಅಂದರೆ, ನಾವು ಡೈರೆಕ್ಟಾಗಿ ನಾವು ಬೆಲ್ಲ ಹಾಕಿ ಟೀ ಪುಡಿ ಹಾಕಿಬಿಟ್ರೆ ಅಟ್ ಎ ಟೈಮ್ ಒಂದೇ ಸತಿ ಅದು ಹಾಲು ಒಡೆದೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೂ ಕೂಡ ಹಾಲು ಒಡೆಯಲ್ಲ. ಹಾಗೆ ನಾವು ಮತ್ತೆ ತಣ್ಣಗಾದರೂ ಸಹ ಹಾಲು ನಾವು ಮತ್ತೆ ಮತ್ತೆ ಕಾಸ್ಕೊತಾ ಇದ್ರೂ ಸಹ ಅದು ಸ್ವಲ್ಪನೂ ಕೂಡ ಅದು ಒಡೆಯಲ್ಲ. ನೋಡಿ, ಈಗ ರೆಡಿಯಾಗಿದೆ. ಈಗ ಇದಕ್ಕೆ ಡೈರೆಕ್ಟಾಗಿ ನಾನು ಸೋಸ್ತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಕೂಡ ಇದು ಹಾಲು ಒಡಿತಾ ಇಲ್ಲ. ಇವಾಗ ಸ್ವಲ್ಪ ನಾನು ಒಂದು ಸ್ಪೂನಲ್ಲಿ ಈ ಥರ ರಸ ಎಲ್ಲ ಹಿಂಡಿ ತೆಗಿತಾ ಇದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ವೇಸ್ಟ್ ಆಗಬಾರ್ದಲ್ವ, ಅದಕ್ಕೆ ಈ ಥರ ನೀಟಾಗಿ ಈ ಥರ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಬೆಲ್ಲದ ಟೀ ರೆಡಿಯಾಗಿದೆ. ಎಷ್ಟು ಸುಲಭವಾಗಿ ನಾವು ಬೆಲ್ಲದ ಟೀನ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಅಷ್ಟೇ ದಿನನಿತ್ಯ ಇದೇ ಥರ ನೀವು ಮಾಡ್ಕೊಂಡು ಕುಡಿಯೋದ್ರಿಂದ, ಬೆಲ್ಲದ ಟೀ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಕ್ಕರೆನೂ ಕೂಡ ನಾವು ಕಡಿಮೆ ಮಾಡ್ಬೋದು. ನೋಡ್ತಾ ಇಲ್ಲ, ಎಷ್ಟೇ ಕುದಿಸಿದ್ರೂ ಸಹ ಇದು ಸ್ವಲ್ಪನೂ ಕೂಡ ಒಡೆಯಲ್ಲ. ಇವಾಗ ಇದು ಕಂಪ್ಲೀಟಾಗಿ ಇದು ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಬೆಲ್ಲದ ಟೀ ತುಂಬಾ ಚೆನ್ನಾಗಿ ಆಗಿದೆ. ಇದನ್ನು ನಾವು ಲೋಟಕ್ಕೆ ಹಾಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಬೆಲ್ಲದ ಟೀ ರೆಡಿಯಾಗಿದೆ. ನೋಡಿ, ಇವಾಗ ಗ್ಲಾಸ್ಗಳಿಗೆ ನಾವು ನೀಟಾಗಿ ಸೋಸ್ಕೊಳ್ಳೋಣ. ನಾನು 1 ಗ್ಲಾಸ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಲೋಟದಷ್ಟು ನಾನು ನೀರನ್ನ ತೊಗೊಂಡಿದ್ದೀನಿ. ಇಷ್ಟು ಸೇರಿ ನಮಗೆ ಒಂದು 3 ಗ್ಲಾಸಷ್ಟು ನಮಗೆ ಟೀ ನಮಗೆ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಬೆಲ್ಲದ ಟೀ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.